ನಮಸ್ಕಾರ ವೀಕ್ಷಕರೇ. ಇಡೀ ಬ್ರಹ್ಮಾಂಡವನ್ನೇ ಕಾಪಾಡ್ತಿರುವಂತಹ ದೇವತೆಗೆ ಜ್ವರ ಬರುತ್ತೆ ಅಂದ್ರೆ ನೀವು ನಂಬ್ತೀರಾ? ಈತನಿಗೆ ಜ್ವರ ಬಂದಿರುವ ಕಾರಣ 15 ದಿನಗಳ ಕಾಲ ಆ ದೇವಸ್ಥಾನದ ಬಾಗಿಲನ್ನ ತೆರೆಯೋದಿಲ್ಲ. ಯಾರು ಆ ದೇವರು? ಅವರೇ ನಮ್ಮ ಪೂರಿ ಜಗನ್ನಾಥ. ಪೂರಿ ಜಗನ್ನಾಥನಿಗೆ ಜ್ವರ ಯಾಕೆ ಬರುತ್ತೆ? ಜ್ವರ ಬರೋದ್ರಿಂದ ಅಲ್ಲಿ ನಡೆಯುವಂತಹ ಘಟನೆಗಳೇನು, ಪ್ರಸಂಗಗಳೇನು ಎಲ್ಲವನ್ನ ತಿಳಿಸ್ತೀನಿ. ಬಹಳ ಇಂಟ್ರೆಸ್ಟಿಂಗ್ ಆದ ಸ್ಟೋರಿ, ನೀವೆಲ್ಲ ಕೇಳಲೇಬೇಕು. ಆದ್ಯಂತ್ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ. ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಜ್ಯೇಷ್ಠ ಪೌರ್ಣಿಮೆ ದಿನದಂದು ಸ್ನಾನ ಯಾತ್ರೆ ಎಂಬ ಒಂದು ಸಂಪ್ರದಾಯ ನಡೆಯುತ್ತೆ. ಈ ಸಂಪ್ರದಾಯದಲ್ಲಿ ಜಗನ್ನಾಥ, ಸುಭದ್ರೆ ಹಾಗೂ ಬಲಭದ್ರನಿಗೆ 108 ಪವಿತ್ರವಾದ ಕಳಶಗಳಿಂದ ಸ್ನಾನ ಮಾಡಿಸಲಾಗುತ್ತೆ. ಆ ನಂತರ ಏನಾಗುತ್ತೆ ಈ ಸ್ಟೋರಿ ಕೇಳಿ. ಒಡಿಶಾದ ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ ವಾರ್ಷಿಕ ರಥಯಾತ್ರೆಗೆ ಮುನ್ನ ನಡೆಯುವ ಅತ್ಯಂತ ವಿಶೇಷವಾದ ಮತ್ತು ಪುರಾತನವಾದ ಸಂಪ್ರದಾಯವೇ ಈ ಅಣಸಾರ ಅಥವಾ ಜ್ವರ ಬರುವ ಅವಧಿ. ಭಕ್ತರ ನಂಬಿಕೆ ಮತ್ತು ಶತಮಾನಗಳ ಇತಿಹಾಸದ ಪ್ರಕಾರ ಜಗನ್ನಾಥನಿಗೆ ಜ್ವರ ಬರಲು ಮುಖ್ಯ ಕಾರಣ ಇದೆ. ಜ್ಯೇಷ್ಠ ಮಾಸದ ಪೌರ್ಣಿಮೆ ದಿನದಂದು ಭಗವಾನ್ ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರಾ ದೇವಿಗೆ ದೇವಾಲಯದ ಒಳಗೆ ಇರುವ ಪವಿತ್ರ ಬಾವಿಯ 108 ಕೊಡ ನೀರನ್ನ ಸುರಿದು ಮಹಾಸ್ನಾನ ಮಾಡಿಸಲಾಗುತ್ತೆ. ಇಲ್ಲಿ ಜಗನ್ನಾಥ ವಿಶ್ವದ ಅತ್ಯಂತ ಅದ್ಭುತ ಉತ್ಸವಗಳಲ್ಲಿ ಒಂದಕ್ಕೆ ಸಜ್ಜಾಗ್ತಾ ಇರ್ತಾನೆ. ಆದ್ರೆ ಅದಾದ ತಕ್ಷಣ ದೇವತೆಗಳು ಜ್ವರದಿಂದ ಅಸ್ತವ್ಯಸ್ತರಾಗ್ತಾರೆ. ಜಗನ್ನಾಥ, ಸುಭದ್ರೆ, ಬಲಭದ್ರ ಇವರು 3 ಜನಕ್ಕೂ ಸಿಕ್ಕಾಪಟ್ಟೆ ಜ್ವರ ಬಂದಿರೋ ಕಾರಣ ಭಕ್ತರಿಗೆ 15 ದಿನಗಳ ಕಾಲ ದರ್ಶನ ಭಾಗ್ಯ ಇರೋದಿಲ್ಲ. ಆದ್ರೆ ಇವರೆಲ್ಲ ಜ್ವರದಿಂದ ಬಳಲೋಕೆ ಕಾರಣ ಏನ್ ಗೊತ್ತಾ? ಭಕ್ತರ ಕಷ್ಟ ಸುಖಗಳನ್ನ, ರೋಗ ರುಜಿನಿಗಳನ್ನ ಎಲ್ಲವನ್ನೂ ಕೂಡ ತನ್ನ ಮೇಲೆ ಎಳ್ಕೊಂತಾನಂತೆ ಭಗವಂತ. ಭಕ್ತರನ್ನ ರಕ್ಷಣೆ ಮಾಡೋಕೆ ಆತ ಈ ರೀತಿ ಮಾಡ್ತಾನಂತೆ. ಇವೆಲ್ಲವೂ ಪುರಾಣಗಳಲ್ಲಿ ಉಲ್ಲೇಖ ಮಾಡಲಾಗಿದೆ. 3 ಪ್ರಧಾನ ದೇವತೆಗಳು ಸಾರ್ವಜನಿಕ ದೃಷ್ಟಿಯಿಂದ ಕಣ್ಮರೆಯಾಗ್ತಾರೆ ಮತ್ತು ಅನಾರೋಗ್ಯ ಮತ್ತು ಗುಣಪಡಿಸುವಿಕೆಯ ಸಂಪೂರ್ಣ ಸಂಪ್ರದಾಯವು ಬಿದಿರಿನ ಪರದೆಯ ಹಿಂದೆ ನಡೆಯುತ್ತೆ. ಹೌದು, ಜ್ವರ ಬಂದ ತಕ್ಷಣ ದೇವರನ್ನ ಮುಖ್ಯ ಗರ್ಭಗುಡಿಯಿಂದ ಹೊರಗೆ ತಂದು ಒಂದು ಪ್ರತ್ಯೇಕ ಕೋಣೆಯಲ್ಲಿ ಇರಿಸಲಾಗುತ್ತೆ. ಈ 15 ದಿನಗಳ ಕಾಲ ಸಾಮಾನ್ಯ ಭಕ್ತರಿಗೆ ದೇವರ ದರ್ಶನ ಇರೋದಿಲ್ಲ. ಪ್ರೀತಿಯ ಭಗವಂತ ಮತ್ತು ಅವನ ಒಡ ಹುಟ್ಟಿದವರ ದರ್ಶನ ಕೂಡ ಇರೋದಿಲ್ಲ. ಆದ್ರೆ ಆಯ್ದ ಪುರೋಹಿತರ ಗುಂಪಿನಿಂದ ನಡೆಸಲ್ಪಡುವಂತಹ ಪಿಸುಮಾತಿನ ಆಚರಣೆಗಳು ಮಾತ್ರ ಇಲ್ಲಿ ಇರುತ್ತೆ. ಇದೆಲ್ಲವೂ ಕೂಡ ಮೂಢನಂಬಿಕೆ ಅನ್ಸುತ್ತೆ ಅಲ್ವಾ? ಆದ್ರೆ ಶತಮಾನಗಳಿಂದ ಅಖಂಡ ಭಕ್ತಿಯಿಂದ ಇದನ್ನೆಲ್ಲ ಆಚರಣೆ ಮಾಡಲಾಗ್ತಾ ಇದೆ. ಹಾಗಾದ್ರೆ ಈ ನಿಗೂಢ ಹಂತದಲ್ಲಿ ನಿಖರವಾಗಿ ಏನಾಗುತ್ತೆ ಮತ್ತು ರಥಯಾತ್ರೆಯಲ್ಲಿ ತಮ್ಮ ರಥಗಳಲ್ಲಿ ಸವಾರಿ ಮಾಡುವ ಮೊದಲು ದೇವತೆಗಳು ಚೇತರಿಸಿಕೊಳ್ಳೋದು ಯಾಕೆ ಅಗತ್ಯ ಎಂಬ ಪ್ರಶ್ನೆಗೆ ಇಲ್ಲಿ ಉತ್ತರ ಇದೆ. ಅನಾರೋಗ್ಯದಿಂದ ಬಳಲುತ್ತಿರುವಂತಹ ಭಗವಂತನನ್ನ ಈ ಅವಧಿಯಲ್ಲಿ ಅನಾಸಾರ ಎಂದು ಕರೆಯಲಾಗುತ್ತೆ. ಈ ಪದದ ಅರ್ಥ ಭಗವಂತನನ್ನ ನೋಡಲು ಅವಕಾಶವಿಲ್ಲ ಅಂತ. ಇಲ್ಲಿ ದೇವತೆಗಳನ್ನ 12ನೇ ಶತಮಾನಗಳಿಂದಲೂ ಕೂಡ ದೇವಾಲಯದ ವಿಶೇಷ ಕೋಣೆಯಲ್ಲಿ ಇರಿಸಲಾಗ್ತಾ ಇದೆ ಮತ್ತು ಜ್ವರದಿಂದ ಚೇತರಿಸಿಕೊಳ್ಳುವ ಸಾಮಾನ್ಯ ಮಾನವ ರೋಗಿಯಂತೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸ್ನಾನ ಯಾತ್ರೆಯ ಹುಣ್ಣಿಮೆಯ ರಾತ್ರಿಯಿಂದ ಮುಂದಿನ ಅಮಾವಾಸ್ಯೆ ದಿನದವರೆಗೂ ಕೂಡ 15 ದಿನಗಳ ಕಾಲ ಸಂಪೂರ್ಣ ಅವಧಿಯಲ್ಲಿ ಈ ಪ್ರಕ್ರಿಯೆ ನಡೆಯುತ್ತೆ. ಈ 15 ದಿನಗಳ ಕಾಲ ಪೂರಿ ಜಗನ್ನಾಥನ ದರ್ಶನವಂತೂ ಮಾಡೋ ಹಾಗಿಲ್ಲ. ಆದ್ರೆ ಈ 15 ದಿನಗಳ ಕಾಲ ಏನೆಲ್ಲ ನಡೆಯುತ್ತೆ ಗೊತ್ತಾ? ಇಲ್ಲಿ ಕೇಳಿ. ಇಲ್ಲೊಂದು ಪ್ರಶ್ನೆ ಇದೆ, ಮುಚ್ಚಿದ ಕೋಣೆಯೊಳಗೆ ನಿಜವಾಗ್ಲೂ ಏನ್ ನಡೆಯುತ್ತೆ ಅಂತ. ದೇವತೆಗಳನ್ನ ಮನುಷ್ಯರಂತೆ ನೋಡಲಾಗುತ್ತೆ, ಅನಾರೋಗ್ಯದಿಂದ ಗುಣಪಡಿಸಲಾಗುತ್ತೆ. ಈ ಪ್ರಕ್ರಿಯೆ ಸಾಕಷ್ಟು ವಿಸ್ತಾರವಾಗಿದೆ, ಶತಮಾನಗಳು ಮತ್ತು ತಲೆಮಾರುಗಳಿಂದ ಮಾಡಲಾಗ್ತಾ ಇದೆ. ಪಂಚಮಿ ದಿನದಂದು ಎಳ್ಳೆಣ್ಣೆ, ಶ್ರೀಗಂಧ, ಕರ್ಪೂರ ಮತ್ತು ಇತರೆ ಸುಗಂಧ ಭರಿತ ಗಿಡಮೂಲಿಕೆಗಳನ್ನ ಬಳಸಿ ತಯಾರಿಸಲಾದ ಪುಲುರಿ ಎಂಬ ಪರಿಮಳಯುಕ್ತ ಔಷಧಿಯ ಎಣ್ಣೆಯನ್ನ ದೇವತೆಗಳಿಗೆ ಹಚ್ಚಲಾಗುತ್ತೆ. 6ನೇ ದಿನದಿಂದ 9ನೇ ದಿನದವರೆಗೆ ರಾಳ ಮತ್ತು ಎಳ್ಳೆಣ್ಣೆಯಿಂದ ತಯಾರಿಸಿದ ಉಸುವ ಎಂಬ ಗಿಡಮೂಲಿಕೆ ಪೇಸ್ಟ್ ಅನ್ನ ಬಳಸಲಾಗುತ್ತೆ. ಏಕಾದಶಿಯಂದು ಸುಗಂಧ ಮತ್ತು ಕೇಸರಿಯ ಪೇಸ್ಟ್ ಅನ್ನ ಬಳಸಲಾಗುತ್ತೆ. ನಂತರ ಗೋಧಿ ಹಿಟ್ಟಿನ ಪೇಸ್ಟ್, ಸುಣ್ಣದ ಪೇಸ್ಟ್ ಮತ್ತು ಅಂತಿಮವಾಗಿ 35 ಅಡಿಗಳಿಗಿಂತ ಹೆಚ್ಚು ಉದ್ದದ ರೇಷ್ಮೆ ಬಟ್ಟೆಯ ಸುತ್ತುವಿಕೆಯನ್ನ ಬಳಸಲಾಗುತ್ತೆ. ಇವೆಲ್ಲವನ್ನು ಕೂಡ ರಾಜ್ಯ ವೈದ್ಯರು ಆಯುರ್ವೇದದ ಚಿಕಿತ್ಸೆಯನ್ನ ದೇವತೆಗಳಿಗೆ ಮಾಡ್ತಾರೆ. ದೇವರು ಜ್ವರದಿಂದ ಬಳಲ್ತಾ ವಿಶ್ರಾಂತಿ ಪಡಿತಾ ಇರುವಾಗ ಗರ್ಭಗುಡಿಯ ಮುಖ್ಯ ಮೂರ್ತಿಗಳನ್ನ ಭಕ್ತರಿಗೆ ಕಾಣಿಸುವಂತೆ ಇಡೋದಿಲ್ಲ. ಆ ಸಮಯದಲ್ಲಿ ದೇವಾಲಯದಲ್ಲಿ ದೇವರ ಪ್ರತಿರೂಪವಾಗಿ ಚಿತ್ರಪಟಗಳನ್ನ ಇಡಲಾಗುತ್ತೆ. ಜಗನ್ನಾಥನ ಜಾಗದಲ್ಲಿ ಅನಂತ ವಾಸುದೇವ, ಬಲಭದ್ರನ ಜಾಗದಲ್ಲಿ ಶೇಷನಾಗ, ಸುಭದ್ರೆಯ ಜಾಗದಲ್ಲಿ ಭುವನೇಶ್ವರಿ ದೇವಿಯನ್ನ ಆರಾಧನೆ ಮಾಡಲಾಗುತ್ತೆ. ಜ್ವರ ಕಡಿಮೆ ಮಾಡಲು ದಶಮೂಲ ಕಷಾಯ ಮತ್ತು ಹಣ್ಣಿನ ರಸಗಳನ್ನ ಔಷಧಿಯಾಗಿ ನೀಡಲಾಗುತ್ತೆ. ಈ ದಿನಗಳಲ್ಲಿ ದೇವರಿಗೆ ಅನ್ನ ಪ್ರಸಾದ ನೀಡೋದಿಲ್ಲ, ಕೇವಲ
ತುಳಸಿ ನೀರು, ಹಣ್ಣುಗಳು ಮತ್ತು ವೈದ್ಯರು ಸೂಚಿಸಿದ ಲಘು ಆಹಾರವನ್ನೇ ನೀಡಲಾಗುತ್ತೆ. ಜಗನ್ನಾಥ, ಬಲಭದ್ರ ಮತ್ತು ಸುಭದ್ರೆಯರ ಮೂರ್ತಿಗಳನ್ನ ಬೇವಿನ ಮರದಿಂದ ಮಾಡಲಾಗುತ್ತೆ. 108 ಮಡಿಕೆಗಳ ನೀರಿನ ಸ್ನಾನದಿಂದಾಗಿ ಮೂರ್ತಿಗಳ ಬಣ್ಣ ಮಸುಕಾಗಿರುತ್ತೆ. ಆದ್ದರಿಂದ ಈ 15 ದಿನಗಳ ಕಾಲ ಏಕಾಂತದಲ್ಲಿ ದೈತಪತಿಗಳು ನೈಸರ್ಗಿಕ ಗಿಡಮೂಲಿಕೆಗಳ ಬಣ್ಣಗಳನ್ನ ಬಳಸಿ ಮೂರ್ತಿಗಳಿಗೆ ಮರುಬಣ್ಣವನ್ನ ಹಚ್ಚುತ್ತಾರೆ. ಇದು ದೇವತೆಗಳಿಗೆ ಚೈತನ್ಯ ಕೊಡುವ ಪ್ರಕ್ರಿಯೆಯೂ ಹೌದು. ಅಮಾವಾಸ್ಯೆಯ ಹಿಂದಿನ ಕೊನೆಯ ದಿನದಂದು ಸಸ್ಯ ಬಣ್ಣಗಳನ್ನ ಬಳಸಿ ದೇವತೆಗಳನ್ನ ಪುನರ್ಬಣ್ಣದಿಂದ ಚಂದಗೊಳಿಸಲಾಗುತ್ತೆ. ನಂತರ ಅವುಗಳನ್ನ ಸಂಪೂರ್ಣವಾಗಿ ಚೇತರಿಸಿಕೊಂಡರು ಎಂದು ಸಿದ್ಧವೆಂದು ಪರಿಗಣಿಸಲಾಗುತ್ತೆ. ಇಲ್ಲಿ ಮತ್ತೊಂದು ಸಂಗತಿನೂ ಇದೆ. ದೇವರು ವಿಶ್ರಾಂತಿ ಪಡಿತಾ ಇದ್ರು, ಚೇತರಿಸ್ಕೊಳ್ತಾ ಇದ್ರು. ಭಕ್ತರು ಬರಿಗೈಯಲ್ಲಿ ದೂರ ಉಳಿಯೋದಿಲ್ಲ. ಬದಲಾಗಿ ಅವರು ಪೂರಿಯಿಂದ ಸುಮಾರು 23ರಿಂದ 25 ಕಿಲೋಮೀಟರ್ ದೂರದಲ್ಲಿರುವಂತಹ ಬ್ರಹ್ಮಗಿರಿಯಲ್ಲಿರುವಂತಹ ಅಲರ್ನಾಥ್ ದೇವಸ್ಥಾನಕ್ಕೆ ತೆರಳುತ್ತಾರೆ. ಈ ಅವಧಿಯಲ್ಲಿ ಜಗನ್ನಾಥನು ಅಲ್ಲಿ ಪ್ರತ್ಯಕ್ಷನಾಗ್ತಾನೆ ಎಂಬ ನಂಬಿಕೆ ಇದೆ. ದೇವತೆಗಳು ರೆಸ್ಟ್ ಮಾಡ್ತಾ ಇದ್ರೆ ನಾರಾಯಣ ರೂಪದಲ್ಲಿರುವಂತಹ ಅಲರ್ನಾಥ್ ದೇವಸ್ಥಾನವು ಸ್ವತಃ ಜಗನ್ನಾಥನ ದರ್ಶನಕ್ಕೆ ಸಮನಾಗಿದೆ ಎಂದು ಪರಿಗಣಿಸಲಾಗುತ್ತೆ. ಮತ್ತೊಂದು ವಿಷಯ ಅಂದ್ರೆ ಈ 15 ದಿನಗಳ ಕಾಲ ದೇವಸ್ಥಾನದ ಪ್ರಧಾನ ಪೂಜಾರಿಗಳ ಬದಲು ದೈತಾಪತಿ ಎಂಬ ವಿಶೇಷ ಪಂಗಡದ ಸೇವಕರು ಮಾತ್ರ ದೇವರ ಸಂಪೂರ್ಣ ಜವಾಬ್ದಾರಿಯನ್ನು ಹೊರ್ತಾರೆ. ಇವರು ದೇವರನ್ನ ಸ್ವಂತ ಕುಟುಂಬದ ಸದಸ್ಯರಂತೆ ನೋಡಿಕೊಳ್ತಾರೆ. ಆಷಾಢ ಮಾಸದ ಆರಂಭದಲ್ಲಿ ದೇವರು ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ. ನವ ಯೌವನ ದರ್ಶನವನ್ನ ನೀಡ್ತಾರೆ. ಮರುದಿನವೇ ರಥಯಾತ್ರೆ ಶುರುವಾಗುತ್ತೆ. ಇಲ್ಲಿ ಜಗನ್ನಾಥನನ್ನ ಕೇವಲ ಒಬ್ಬ ದೇವತೆ ಅಂತ ನೋಡದೆ ಆತನನ್ನ ಒಬ್ಬ ಹಿರಿಯ ಅಥವಾ ನಮ್ಮ ಮನೆಯ ಸಾಮಾನ್ಯ ಮನುಷ್ಯ ಅಂತ ಭಾವಿಸಿ ಅವನನ್ನ ಆರಾಧನೆ ಮಾಡಲಾಗುತ್ತೆ. ಅವನಿಗೂ ಕೂಡ ಸುಸ್ತಾಗಿದೆ, ಆತನಿಗೂ ವಿಶ್ರಾಂತಿ ಬೇಕು, ಚಿಕಿತ್ಸೆ ಬೇಕು ಅಂತ ಎಲ್ಲವನ್ನ ಕೊಡಿಸಲಾಗುತ್ತೆ. ಇವೆಲ್ಲವೂ ಕೂಡ ನಮ್ಮ ನಂಬಿಕೆಯಾಗಿದೆ. ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗ್ತಾ ಇತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಲೇಬೇಡಿ. ಧನ್ಯವಾದಗಳು.